ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ. ಗೊಣ್ಣೆ ಹುಳುವನ್ನು ದೊಣ್ಣೆ ಹುಳು, ಬೇರು ತಿನ್ನುವ ಹುಳು, ಗೊಬ್ಬರದ ಹುಳು ಮತ್ತು ಕೆಲವು ಪ್ರದೇಶಗಳಲ್ಲಿ ಮೇ ದುಂಬಿ, ಜೂನ್ ದುಂಬಿ ಎಂದೆಲ್ಲ ಕರೆಯುವುದು ರೂಢಿ. ಗೊಣ್ಣೆ ಹುಳುವಿನಿಂದ ಕೃಷಿ ಕ್ಷೇತ್ರಕ್ಕೆ ಆಗುತ್ತಿರುವ ಹಾನಿ ಅಪಾರ. ಇದರಿಂದ ರೈತರು ಬೆಳೆದಂತಹ ಪೂರ್ತಿ ಬೆಳೆಯೇ ಹಾಳಾಗಿರುವ ನಿದರ್ಶನಗಳಿವೆ. ಗೊಣ್ಣೆ ಹುಳು ನೀರಿನಲ್ಲಿ ಬೆಳೆಯುವಂತಹ ಬೆಳೆಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಬಗೆಯ ಬೆಳೆಗಳ ಮೇಲೂ ದಾಳಿ ಮಾಡುತ್ತದೆ. ಈ ಹುಳುವಿನ ಬಾಧೆ ಸಹಿಸಿಕೊಳ್ಳಬಲ್ಲ ಯಾವ ಬೆಳೆಗಳು ಇಲ್ಲವೆನ್ನಬಹುದು. ಇದು ಅಲ್ಪಾವಧಿಯ ಹೊಲದ ಬೆಳೆಗಳಲ್ಲದೆ ಯಾವುದೇ ರೀತಿಯ ತೋಟದ ಬೆಳೆಗಳು ಮತ್ತು ಪ್ಲಾಂಟೇಶನ್ ಬೆಳೆಗಳ ಬೇರುಗಳ ಮೇಲೆ ದಾಳಿ ಮಾಡಿ ಆ ಸಸ್ಯದ ಅಸ್ತಿತ್ವವನ್ನೇ ನಾಶ ಮಾಡುತ್ತದೆ. ಖಾಯಂ ಆಗಿ ಪ್ರತಿ ವರ್ಷ ತಪ್ಪದೇ ಬೆಳೆಯುವ ನೆಲಗಡಲೆ ಬೆಳೆಗಳನ್ನು ಇದು ವ್ಯಾಪಕವಾಗಿ ಪೀಡಿಸುತ್ತದೆ. ಆದುದರಿಂದ ರೈತರು ಗೊಣ್ಣೆ ಹುಳು ನಿಯಂತ್ರಣ ಕ್ರಮವನ್ನು ತಪ್ಪದೇ ಕೈಗೊಳ್ಳುವುದು ಅವಶ್ಯಕ. ಗೊಣ್ಣೆ ಹುಳುವಿನ ಹತೋಟಿ ಕ್ರಮಗಳೆಂದರೆ: ಮುಂಗಾರು ಪೂರ್ವದಲ್ಲಾಗುವ ಪ್ರಥಮ ಹದಮಳೆ ಬಿದ್ದ ದಿನದ ಸಾಯಂಕಾಲ 7 ಗಂಟೆಯಿಂದ ರಾತ್ರಿ 9:30ರವರೆಗೂ ಜಮೀನುಗಳಲ್ಲಿ ಪ್ರಕಾಶಮಾನವಾದ ದೀಪದ ಬೆಳಕಿನ ಸಹಾಯದಿಂದ ಮರಗಳ ಮೇಲಿರುವ ದುಂಬಿಗಳನ್ನು ಆಕರ್ಷಿಸಿ ಕೈಯಿಂದ ಹಿಡಿದು ನಾಶಪಡಿಸಬೇಕು. ಇಲ್ಲವೇ ಜಮೀನು ಹೊಲಗಳಲ್ಲಿ ಅಲ್ಲಲ್ಲಿ ಬೆಂಕಿ ಹಾಕುವುದರಿಂದ ಬೆಳಕಿಗೆ ಆಕರ್ಷಿಸಲ್ಪಟ್ಟ ದುಂಬಿಗಳು ಬೆಂಕಿಯಲ್ಲಿ ಬಿದ್ದು ಸಾಯುತ್ತವೆ. ಈ ಕಾರ್ಯವನ್ನು ಮುಂದಿನ 5-6 ದಿನಗಳವರೆಗೆ ಮುಂದುವರಿಸುವುದು ಸೂಕ್ತ. ಕೊಪ್ಪ ತಾಲೂಕು ಹಾಲ್ಮತ್ತೂರು ಗ್ರಾಮದ ಪ್ರಗತಿಪರ ಕೃಷಿ ಯುವಕ ಕಿರಣ್ ಕುಮಾರ್ ಅವರು ಸಣ್ಣ ಹಿಡುವಳಿದಾರರು. ಸಾವಯವ ಕೃಷಿಕರಾದ ಅವರು ವೈಜ್ಞಾನಿಕ ರೀತಿಯಲ್ಲಿ ಹೈನುಗಾರಿಕೆಯನ್ನು ಕೈಗೊಂಡಿದ್ದಾರೆ. ಅಡಿಕೆ ಬೆಳೆಯ ಮಧ್ಯೆ ಕಾಳು ಮೆಣಸನ್ನ ಅಂತರ ಬೆಳೆಯಾಗಿ ಅವರು ಬೆಳೆಯುತ್ತಿದ್ದಾರೆ. ಕಾಳು ಮೆಣಸನ್ನ ಬಿಳಿ ಮೆಣಸನ್ನಾಗಿ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದಲ್ಲಿ ಹೆಚ್ಚು ಆದಾಯ ಗಳಿಸಬಹುದು ಎನ್ನುತ್ತಾರೆ ಈ ಕ್ರಿಯಾಶೀಲ ಯುವಕ ಕಿರಣ್ ಕುಮಾರ್. ಇಲ್ಲಿ ನಾನು 3 ಎಕರೆ ಅಡಿಕೆ ತೋಟದಲ್ಲಿ ಉಪ ಬೆಳೆಯಾಗಿ ಕಾಳುಮೆಣಸನ್ನು ಬೆಳೀತಾ ಇದ್ದೇನೆ. ಇಲ್ಲಿಯವರೆಗೆ ಕಾಳುಮೆಣಸನ್ನು ಕಪ್ಪು ಕಾಳನ್ನು ಮಾತ್ರ ಮಾಡಿ ಮಾರ್ಕೆಟಿಗೆ ಹಾಕ್ತಾ ಇದ್ದೆ. ಈ ವರ್ಷ ಒಂದು ಹೊಸ ಆಲೋಚನೆ ಬಂತು, ಕಪ್ಪು ಕಾಳನ್ನು ಬದಲಿಗೆ ಬಿಳಿ ಕಾಳನ್ನೇ ಮಾಡಿದರೆ ಹೇಗೆ ಅಂತ. ಅದಕ್ಕೋಸ್ಕರ ನಾವು 3 ಹಂತದಲ್ಲಿ ಕೊಯ್ಲನ್ನು ಮಾಡ್ತಾ ಇದ್ದೀವಿ. ಇದೀಗ 3ನೇ ಹಂತದ ಕೊಯ್ಲು, ಅಂದರೆ ಕೊನೆಗೆ ಉಳಿದದ್ದು ಹಣ್ಣಾದ ಕಾಳು ಜೊತೆಗೆ ಉಳಿದ ಸ್ವಲ್ಪ ಹಸಿ ಕಾಳನ್ನು ಸೇರಿಸಿ ಕೊಯ್ತಾ ಇದ್ದೀವಿ. ಮೊದಲ 2 ಹಂತದಲ್ಲಿ ಬರೀ ಹಣ್ಣನ್ನು ಮಾತ್ರ ಕೊಯ್ದು ಅದನ್ನು ನೀರಿನಲ್ಲಿ ನೆನೆಸಿಟ್ಟು ಅದರ ಸಿಪ್ಪೆ ತೆಗೆದು ಆನಂತರ ತಿನ್ನುವ ಸುಣ್ಣವನ್ನು ಮಿಕ್ಸ್ ಮಾಡಿ ಅದನ್ನು ಕ್ಲೀನಾಗಿ ತೊಳೆದು ಬಿಳಿ ಕಾಳನ್ನು ಮಾಡ್ತಾಯಿದ್ದೀವಿ. ಇದರಿಂದ ಇಳುವರಿಯಲ್ಲಿ ನಮಗೆ ಗಣನೀಯವಾದ ವ್ಯತ್ಯಾಸ ಕಂಡಿದೆ. ಕಪ್ಪು ಕಾಳನ್ನು ನಾವು ಮಾರ್ಕೆಟ್ ಮಾಡ್ತಾ ಇದ್ದಾಗ, ಅಂದರೆ ಹಸಿಯನ್ನು ಕೊಯ್ದು ಕಪ್ಪು ಮಾರ್ಕೆಟ್ ಮಾಡ್ತಾ ಇದ್ದಾಗ, ಉದಾಹರಣೆಗೆ 1 kg ಹಸಿಯನ್ನು ಕೊಯ್ದು ಕಪ್ಪು ಕಾಳು ಮಾಡಿದರೆ 300ರಿಂದ 350 ಗ್ರಾಮ್ ಅಷ್ಟೇ ಬರುತ್ತೆ. ಅದೇ ನಾವು ಅದನ್ನು ಹಣ್ಣನ್ನು 1 kg ಕೊಯ್ದು ಮಾಡಿದ್ರೆ 500ರಿಂದ 550 ಗ್ರಾಮ್ ಬರುತ್ತೆ. ಧಾರಣೆಯಲ್ಲಿಯೂ ಸಹ ಇದು ಅಂದಾಜು ಒಂದು 500 ರೂಪಾಯಿ kg ಇದ್ದರೆ ಹಸಿ ಕಪ್ಪು ಕಾಳು, ಬಿಳಿ ಕಾಳು ಈಗ 950ರಿಂದ 1000 ರೂಪಾಯಿ ನೀಡ್ತಾ ಇದೆ. ಅಂದರೆ ಒಂದಕ್ಕೆ 2 ಪಟ್ಟು ಲಾಭ ಕಂಡಿದೆ ನಮಗೆ. ಇದರಲ್ಲಿ ಕೆಲಸವೂ ಸಹ ಸುಲಭ ಆಗ್ತಾಯಿದೆ. ಮೊದಲು ಒಟ್ಟಿಗೆ ಒಂದೇ ಕೊಯ್ಲು ಮಾಡುವಾಗ ಒತ್ತಡ ಜಾಸ್ತಿ ಇರ್ತಾಯಿತ್ತು. ಈಗ 3 ಕೊಯ್ಲು ಮಾಡೋದ್ರಿಂದ ಬರೀ ಹಣ್ಣನ್ನು ಮಾತ್ರ ಹೆರಕಿ ಕೊಯ್ಯೋದು ನಮಗೆ ಕೆಲಸವೂ ಸ್ವಲ್ಪ ಸುಲಭ ಅಂತ ಅನಿಸಿದೆ. ಕೃಷಿ ಸಹಾಯಕರನ್ನು ತಗೊಳ್ತಾ ಇಲ್ಲ, ನಾವು ಮನೆಯವರೇ ಕೊಯ್ತಾ ಇದ್ದೀವಿ. ಬಿಡುವಿನ ವೇಳೆಯಲ್ಲಿ ಮನೆಯವರೇ ಅದನ್ನು ಮನೆ ಮಂದಿಯೆಲ್ಲ ಸೇರಿ ಅದನ್ನು ಬಿಡಿಸೋದಾಗಲಿ ಒಣಗಿಸೋದಾಗಲಿ ಹಾಗೆ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನು ನಾವು ಮನೆ ಮಂದಿಯೇ ಸೇರಿ ಮಾಡ್ತಾಯಿದ್ದೀವಿ. ಪ್ರಸ್ತುತ ಈ ವರ್ಷ ಕಾಳುಮೆಣಸಿನ ಇಳುವರಿ ಸ್ವಲ್ಪ ಎಲ್ಲ ಕಡೆಯೂ ಕಡಿಮೆ ಇತ್ತು. ಅದು ಕಳೆದ ವರ್ಷ ಮಳೆ ಕಡಿಮೆಯಾಗಿದ್ದು ಕಾರಣ ಇರಬಹುದು. ಆದರೆ ನಾವು ಈ ಕಾಳುಮೆಣಸನ್ನು ಉಳಿದದ್ದನ್ನೇ ಸಹ ಬಿಳಿ ಮೆಣಸು ಮಾಡ್ತಾ ಇರೋದ್ರಿಂದ ಬಹುಶಃ ನಾವು ಹಸಿ ಕಾಯನ್ನು ಮಾತ್ರ ಕೊಯ್ದು ಕಪ್ಪು ಮೆಣಸು ಮಾಡಿದರೆ ಒಂದು 50ರಿಂದ 65 kgಗೆ ಮುಗಿತಾ ಇತ್ತು ಅಂತ ಅನ್ಸುತ್ತೆ. ಹೆಚ್ಚಂದರೆ 1 ಕ್ವಿಂಟಾಲ್ ಆಗ್ತಾಯಿತ್ತು. ಈಗ ನಾವು ಹಣ್ಣು ಕೊಯ್ದು ಬಿಳಿ ಕಾಳು ಮಾಡೋದ್ರಿಂದ ಈಗ ಒಂದು 1.5 ಕ್ವಿಂಟಾಲ್ ಈಗಾಗಲೇ ಆಗಿದೆ. ಇನ್ನು 3ನೇ ಕೊಯ್ಲು ಎಲ್ಲ ಒಟ್ಟಿಗೆ ಕೊಯ್ದಾಗ ಅಂದಾಜು ಒಂದು 50 kg ಇನ್ನೂ ಸಿಗಬಹುದು ಅಂತ ಅನಿಸುತ್ತೆ. ಅಡಿಕೆ ತೋಟದಲ್ಲಿ ಉಪಬೆಳೆಯಾಗಿ ಕಾಳುಮೆಣಸನ್ನು ಮಾಡುವಾಗ ಇಲ್ಲಿ ಸುತ್ತಮುತ್ತಲ ಪರಿಸರದಲ್ಲಿ ಸೊರಗು ರೋಗ ಬಂದು ತುಂಬ ಬಳ್ಳಿಗಳು ಹೋಗಿದೆ. ಅದಕ್ಕೆ ನಾವು ಕಂಡುಕೊಂಡಂಥ ಕಾರಣ, ನಾವು ಅಗತ್ಯಗೆ ಬುಡ ಬಿಡಿಸುವಾಗ ಕಾಳುಮೆಣಸಿನ ಬಳ್ಳಿಯ ಬೇರಿಗಾಗಲಿ ಕಾಂಡಕ್ಕಾಗಿ ಪೆಟ್ಟಾದರೆ ಅತಿ ಶೀಘ್ರದಲ್ಲಿ ಅದು ಕಾಯಿಲೆ ಹರಡುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಅದರ ಮುಂಜಾಗ್ರತೆ ವಹಿಸಬೇಕು. ಮತ್ತು ಜೋಪಾನವಾಗಿ ಜಾಗರೂಕತೆಯಿಂದ ಮಾಡಿದರೆ ಅಡಿಕೆ ತೋಟದಲ್ಲಿ ಉಪಬೆಳೆಯಾಗಿ ಕಾಳುಮೆಣಸನ್ನು ಅತ್ಯಂತ ಲಾಭಕರವಾಗಿ ಮತ್ತು ಕಮ್ಮಿ ಶ್ರಮದಲ್ಲಿ ನಾವು ಅದನ್ನು ವ್ಯವಸ್ಥಿತವಾಗಿ ಮಾಡಬಹುದು.